ಇನ್ನು ಈ ವಾರ ಸುದೀಪ್ ಅವರು ಬಂದು ಬಿಗ್ ಬಾಸ್ನ ಈ ವಾರದ ಕಂಟೆಸ್ಟೆಂಟ್ಗಳ ಆಟ ಹೇಗಿತ್ತು, ಏನೆಲ್ಲ ಚರ್ಚೆ ಮಾಡಬೇಕು ಸುದೀಪ್ ಅವರು ಅಂತ ನೋಡೋದಾದರೆ ಸುಮಾರಷ್ಟು ವಿಷಯಗಳಿದೆ ಚರ್ಚೆ ಮಾಡೋದಕ್ಕೆ ಅಂತ ಹೇಳಿ. ಆದರೆ ಮೊದಲನೇದಾಗಿ ಈ ವಾರದ ಬೆಸ್ಟ್ ಪರ್ಫಾರ್ಮೆನ್ಸನ್ನು ಕೊಟ್ಟಿರ್ತಕ್ಕಂಥ ರಾಶಿಕಾಗೆ ಕಿಚ್ಚನ್ ಚಪ್ಪಾಳೆ ಅಂತೂ ಸಿಗಲೇಬೇಕು. ಯಾಕಂದರೆ ಪ್ರತಿಯೊಂದು ಟಾಸ್ಕಲ್ಲೂ ಕೂಡ ಬೆಸ್ಟ್ ಆ್ಯಂಡ್ ಬೆಸ್ಟಾಗಿ ಕೊಡ್ತಾಳೆ ಆ ಹುಡುಗಿ. ಸಖತ್ತಾಗಿ ಆಟ ಆಡ್ತಾಳೆ. ಇನ್ನು ಅವಳಿಗೆ ಈ ವಾರದ ಕಿಚ್ಚನ ಚಪ್ಪಾಳೆ ಸಿಗಲೇಬೇಕು. ಯಾಕಂದರೆ ಇನ್ನು ಮುಂದೆ ಟಾಸ್ಕ್ಗಳು ಹೆಚ್ಚಿನದಾಗಿ ಇಲ್ಲದೇ ಇರೋದ್ರಿಂದ, ಕಡಿಮೆ ಸಮಯ ಇರೋದ್ರಿಂದ ಮೇ ಬಿ ಈ ವಾರದ ಬೆಸ್ಟ್ ಅಂತ ನೋಡೋದಾದರೆ ಚೆನ್ನಾಗಿ ಆಟ ಆಡಿದ್ದಾಳೆ. ಇನ್ನು ಅದು ಬಿಟ್ಟರೆ ಬೇರೆ ಯಾರಿಗೂ ಕಿಚ್ಚನ್ ಚಪ್ಪಾಳೆ ಸಿಗುವಂಥ ಅರ್ಹತೆ ಇಲ್ಲ ಈ ವಾರ. ಮೇನ್ ವಿಷಯ ಬಂದ್ಬಿಟ್ಟು ಅಶ್ವಿನಿ ಮತ್ತು ಧ್ರುವಂತ್ ಬಗ್ಗೆ ಮಾತಾಡಬೇಕು. ಯಾಕಂದರೆ ಅಶ್ವಿನಿ ಧ್ರುವಂತ್ ಬಂದ್ಬಿಟ್ಟು ಕರೆಕ್ಟಾಗಿ ಹೇಳ್ಬೇಕಂದ್ರೆ ಗಿಲ್ಲಿನ ಸಿಕ್ಕಾಪಟ್ಟೆ ಟಾರ್ಗೆಟ್ ಮಾಡಿದ್ದಾರೆ. ಮೊನ್ನೆ ಎಪಿಸೋಡ್ನ ನೀವು ನೋಡ್ಬೋದು. ಧ್ರುವಂತ್ ವರ್ತನೆ ಅಂತೂ ತುಂಬಾ ಅತಿರೇಕಕ್ಕೆ ಹೊರಟೋಗ್ಬಿಟ್ಟಿದೆ. ನೋಡ್ತಾ ಇರೋ ಜನಗಳಿಗೆ ಏನು ಇಷ್ಟೊಂದು ಅತಿರೇಕವಾಗಿ ಮಾಡ್ತಾ ಇದ್ದಾನೆ ಅಂತ ಅನಿಸುತ್ತೆ. ಅದನ್ನು ಸ್ವಲ್ಪ ಮಾತಾಡಬೇಕು. ಯಾಕಂದರೆ ಈಗ ಫಿನಾಲೆಗೆ ಇನ್ನೊಂದು ಸ್ವಲ್ಪ ದಿವಸ ಇದೆ. ಈಗಲಾದರೂ ಜನ ನೆಮ್ಮದಿಯಾಗಿ ಕೂತ್ಕೊಂಡು ನೋಡೋ ಥರನಾದರೂ ಮಾಡಬೇಕು. ಇದನ್ನು ಬಿಗ್ ಬಾಸ್ ಮಾತಾಡಬೇಕು. ಸುದೀಪ್ ಅವ್ರು ಮಾತಾಡಬೇಕು. ಈ ವಿಷಯದ ಬಗ್ಗೆ ಮಾತಾಡಿದ್ರೆ ಎಷ್ಟೋ ಕಂಟ್ರೋಲ್ ಇರುತ್ತೆ. ಯಾಕಂದರೆ ಅಶ್ವಿನಿ ಅವರು ಗಿಲ್ಲಿಗೆ ನೇರವಾಗಿ ಮಾತಾಡೋದಕ್ಕಾಗಲ್ಲ. ಗಿಲ್ಲಿ ಅವನ್ನ ಟಾರ್ಗೆಟ್ ಮಾಡಿಬಿಡ್ತಾನೆ, ಮಾತಾಡ್ತಾನೆ ಅಂತ ಇವರು ಸೇಫರ್ ಝೋನಿಂದ ಹಿಂದೆಯಿಂದ ಬಂದ್ಬಿಟ್ಟು ಧ್ರುವಂತ್ಗೆ ಬಿಟ್ಟು ಧ್ರುವಂತ್ಗೆ ಹೀಗೆ ಹಾಗೆ ಹೀಗೆ ಅಂತ ಎಲ್ಲ ಹೇಳಿ ಅವನ ತಲೆಯಲ್ಲಿ ಇಲ್ಲದೇ ಇರೋದೆಲ್ಲ ತುಂಬಿ ಅವ್ನು ರಿಯಾಕ್ಟ್ ಆಗೋ ಥರ ಮಾತಾಡ್ತಾರೆ. ಅವ್ನು ರಿಯಾಕ್ಟ್ ಆಗಬೇಕಾದ್ರೆ ಮನೇಲಿ ಗಿಲ್ಲಿಗೆ ಎಲ್ಲರೂ ಎದುರು ಬಿದ್ದಾಗ ಇವರು ಸುಮ್ಮನೆ ಕೂತ್ಕೊಂಡು ನೋಡೋದಿರಲಿ, ಇವರ ಏನು ನಡವಳಿಕೆ ಇರ್ಬೋದು, ಇವರು ಪ್ರತಿಯೊಂದನ್ನು ಮ್ಯಾನಿಪ್ಯುಲೇಟ್ ಮಾಡಿ ಮಾತಾಡೋದಿರ್ಬೋದು, ಪ್ರತಿಯೊಂದು ಕೂಡ ನೇರವಾಗಿ ಮಾತಾಡಬೇಕು. ಯಾಕಂದರೆ ಇನ್ನೂ ಸ್ವಲ್ಪ ದಿವಸ ಅಷ್ಟೇ ಇದೆ. ಬಿಗ್ ಬಾಸಲ್ಲಿ ಅಶ್ವಿನಿಗೆ ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಬಿಗ್ ಬಾಸೇ ಸಪೋರ್ಟ್ ಮಾಡ್ತಾರೆ, ಅದು ನೆಕ್ಸ್ಟ್ ರೀ. ಆದರೆ ಈ ಒಂದು ವೇದಿಕೆಯಲ್ಲಿ ಸುದೀಪ್ ಅವರು ಈ ಒಂದು ವಿಷಯಗಳನ್ನ ತುಂಬ ಮಾತಾಡಬೇಕು ಅಂತ ಅನಿಸುತ್ತೆ. ಇನ್ನು ಕಾವ್ಯ ಮನೆಯಿಂದ ಅವರು ಫ್ಯಾಮಿಲಿ ಬಂದಾಗ ಅವ್ರಿಗೆ ಏನು ಮಾತಾಡ್ಕೊಂಡ್ರು, ಹೊರಗಡೆ ವಿಷಯನ ಏನು ಶೇರ್ ಮಾಡಿಕೊಂಡ್ರು, ಯಾಕೆ ಬಿಗ್ ಬಾಸ್ ಅವ್ರನ್ನ ಆಚೆ ಹಾಕಿದ್ರು, ಅಂಥ ಇಂಪಾರ್ಟೆಂಟ್ ವಿಷಯ ಏನು ಶೇರ್ ಮಾಡಿಕೊಂಡ್ರು ಅನ್ನೋದನ್ನು ಜನಗಳಿಗೆ ತೋರಿಸ್ಕೊಡ್ಬೇಕಾಗುತ್ತೆ. ಯಾಕಂದರೆ ಅದು ಅಷ್ಟು ಜನಗಳಿಗೆ ಗೊತ್ತಾಗಲಿಲ್ಲ ಯಾಕೆ ಹೋದ್ರು ಏನು ಅಂತ. ಅದೊಂದು ಸ್ವಲ್ಪ ತುಂಬ ಜನಕ್ಕೆ ಕನ್ಫ್ಯೂಷನ್ ಉಳ್ಕೊಂಡಿರೋದ್ರಿಂದ ಅದನ್ನೊಂದು ಕ್ಲಿಯರ್ ಮಾಡಬೇಕು. ಆಮೇಲೆ ಕಾವ್ಯ ಈಗ ಗಿಲ್ಲಿ ಬಂದಮೇಲೆ ಸ್ವಲ್ಪ ಗಿಲ್ಲಿ ಟಾಪಲ್ಲಿ ಇದ್ದಾನೆ ಅಂತ ಅವ್ರ ಮನೆಯವರು ಹೇಳಿರಬೇಕು. ಹಾಗಾಗಿ ಅವ್ರು ಸ್ವಲ್ಪ ಚೇಂಜಸ್ ಆಗಿದ್ದಾಳೆ. ಅವಳು ಎಲ್ಲೂ ಬಿಟ್ಕೊಳ್ಬೇಡ ಅಂತ ಅವ್ರ ಅಮ್ಮ ಹೇಳಿದ್ದು. ಅವ್ರು ಸ್ವಲ್ಪ ಚೇಂಜಸ್ ಆಗಿದ್ದಾಳೆ. ಗಿಲ್ಲಿಗೆ ಎಲ್ಲ ಸಪೋರ್ಟ್ ಮಾಡೋದಿರ್ಬೋದು, ಗಿಲ್ಲಿಗೆ ಸ್ವಲ್ಪ ಮಾತಾಡೋದಿರ್ಬೋದು, ಆ ಥರ ಸ್ವಲ್ಪ ಚೇಂಜಸ್ ಆಗಿದ್ದಾರೆ. ಆಮೇಲೆ ಧ್ರುವಂತ್ ಮಾಡಿರೋ ಮಿಸ್ಟೇಕ್ಸ್ಗಳ ಬಗ್ಗೆ 10 ಮಿನಿಟ್ಸು ಗಿಲ್ಲಿಗೆ ಏನು ಹೋಲ್ಡ್ ಕೊಟ್ಟಿದ್ದ ಅದ್ರ ಬಗ್ಗೆ ಇರ್ಬೋದು. ಆಮೇಲೆ ಟಾಸ್ಕಲ್ಲಿ ಪ್ರತಿಯೊಂದು ವಿಷಯಗಳಲ್ಲಿ ಯಾಕೆ ಬಿಗ್ ಬಾಸು ಅಶ್ವಿನಿಗೆ ಸಪೋರ್ಟ್ ಕೊಡ್ತಾ ಇದ್ದಾರೆ, ಇಷ್ಟೊಂದು ಯಾಕೆ ಸಪೋರ್ಟ್ ಕೊಡ್ತಾ ಇದ್ದಾರೆ, ಕೆಲವೊಂದು ಕೋಲ್ ಕೊಡೋ ವಿಷಯ ಇರ್ಬೋದು ಮೊನ್ನೆ ನಡೆದಿದ್ದ ಟಾಸ್ಕಲ್ಲಿ. ಆಮೇಲೆ ಡಿಸ್ಟೆನ್ಸ್ ಕೂಡ ಅಷ್ಟೇ, ಟಾಸ್ಕ್ನ ಡಿಸ್ಟೆನ್ಸ್ ಕೂಡ ಅಷ್ಟೇ ಇದ್ದಿತ್ತು. ತುಂಬಾ ಅಶ್ವಿನಿಗೆ ಇದನ್ನು ಮಾಡ್ತಾ ಇದ್ದಾರೆ. ಅದೊಂದು ಸ್ವಲ್ಪ ಚರ್ಚೆ ಆಗಬೇಕು. ಯಾಕಂದರೆ ಹೊರಗಡೆ ಇರೋ ಜನಗಳು ಯಾಕೆ ಅಶ್ವಿನಿಗೆ ಇಷ್ಟೊಂದು ಸಪೋರ್ಟ್ ಮಾಡ್ತಾ ಇದ್ದಾರೆ ಬಿಗ್ ಬಾಸು ಅನ್ನೋದೊಂದು ಸ್ವಲ್ಪ ಇದೆ. ಇನ್ನೊಂದು ನನಗೆ ಆಶ್ಚರ್ಯ ಆಗಿದ್ದು ಏನಪ್ಪ ಅಂತಂದರೆ, ಅಶ್ವಿನಿ ಬಿಗ್ ಬಾಸ್ ಮನೆ ಕ್ಯಾಪ್ಟನ್ ಆಗಿಲ್ಲ ಅಂತ ಅಲ್ಲಿ ಗಿಲ್ಲಿ ಜೊತೆಗೆ ಕ್ಯಾಪ್ಟನ್ ಆಗೋದಕ್ಕೆ ಒಂದು ಚಾನ್ಸ್ನ ಕೊಡ್ತಾರೆ. ಅದು ನನಗೆ ತುಂಬಾ ಒಂಥರ ಆಶ್ಚರ್ಯ ಆಗೋಯಿತು. ಏನಿದು ಬಿಗ್ ಬಾಸ್ ಆಟ ಆಡಿಸ್ತಾ ಇದ್ದಾರೆ, ಇಲ್ಲ ಅಶ್ವಿನಿಗೆ ಸಪೋರ್ಟ್ ಮಾಡೋದಕ್ಕೆ ಬಂದಿದ್ದಾರೆ ಬಿಗ್ ಬಾಸು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಅವ್ರಿಗೆ ಸಪೋರ್ಟ್ ಮಾಡೋದಕ್ಕೂ ಇನ್ನೊಬ್ರಿಗೆ ಅನ್ಯಾಯ ಆಗ್ತಿದೆ. ಈಗ ಯಾರಿಗೆ ಎಲಿಜಿಬಿಲಿಟಿ ಇದೆ, ಯಾರಿಗೆ ಗೆಲ್ಲೋ ಅರ್ಹತೆ ಇದೆ, ಅವರು ಗೆದ್ದುಬಿಟ್ಟು ವಾರದ ಅಂತ್ಯದಲ್ಲಿ ಟಾಸ್ಕ್ನ ಗೆದ್ದು ಮತ್ತು ಜನರ ಪ್ರೀತಿ ವಿಶ್ವಾಸ ಗೆದ್ದು ಕ್ಯಾಪ್ಟನ್ನ ಆಗ್ತಾರೆ. ಅದೆಲ್ರಿಗೂ ಗೊತ್ತು. ಏನು ಗೆಲ್ಲದೇ ಇರೋರಿಗೆ, ಏನೂ ಟಾಸ್ಕ್ ಆಡದೇ ಇರೋರಿಗೆ ಗಿಲ್ಲಿ ನೇರವಾಗಿ ನಾಮಿನೇಟ್ ಮಾಡ್ದ. ನನಗೆ ಇವರಲ್ಲಿ ಏನು ಕಾಣಿಸ್ತಾ ಇಲ್ಲ, ಬರೀ ಗಲಾಟೆ ಮಾಡ್ತಾರೆ, ಬಡಾಯಿ ಮಾಡ್ತಾರೆ ಅಂಥೇಳಿ ನಾಮಿನೇಟ್ ಮಾಡ್ದ. ಅಂಥ ವ್ಯಕ್ತಿಗೆ ಬಿಗ್ ಬಾಸ್ ಬಂದ್ಬಿಟ್ಟು ಈ ವಾರ ಯಾರೂ ಆಟ ಆಡಿಲ್ಲ, ಯಾರೂ ಅರ್ಹತೆ ಇಲ್ಲ, ಅಂಥವ್ರಿಗೆ ಈ ವಾರ ಗಿಲ್ಲಿ ಜೊತೆಗೆ ರಾಣಿ ಆಗೋವಂಥ ಒಂದು ಅವಕಾಶ ಕೊಡ್ತೀವಿ ಅಂಥವ್ರನ್ನ ಯಾರು ಹೇಳುವಂಥ ಗಿಲ್ಲಿಗೆ ಹೇಳೋದಕ್ಕೆ ಹೇಳ್ತಾರೆ. ಅದಕ್ಕಿಂತ ಒಂದು 5 ಮಿನಿಟ್ಸ್ ಬ್ಯಾಕ್ ಗಿಲ್ಲಿ ಹೇಳಿರ್ತಾನೆ, ಇವರನ್ನು ನೇರವಾಗಿ ನಾಮಿನೇಟ್ ಮಾಡಬೇಕು, ಬಿಗ್ ಬಾಸ್ ಮನೇಲಿ ಇರೋದಕ್ಕೆ ಅರ್ಹತೆ ಇಲ್ಲ, ಕಳಿಸ್ಬೇಕು ಅಂತ ಹೇಳಿರ್ತಾನೆ. ಆ ಒಂದು ಪಾಯಿಂಟ್ನ ತೊಗೊಂಡು ಬಿಗ್ ಬಾಸು ಈಗ ಆಲ್ರೆಡಿ ಗಿಲ್ಲಿ ಹೇಳಿದ್ದಾನೆ ಇವರು ಆಚೆ ಹೋಗಬೇಕು ಅನ್ಫಿಟ್ ಅಂತ. ಅದೇ ಒಂದು ಇದನ್ನು ತೊಗೊಂಡು ಆ ಬೇಸಿಕ್ ಮೇಲ್ಗಡೆ ಈ ಮನೇಲಿ ಯಾರು ಅನ್ಫಿಟ್ ಆಗಿದ್ದಾರೆ, ಅವರು ಯಾರು ಆಚೆ ಹೋಗೋದಕ್ಕೆ ರೆಡಿ ಆಗಿದ್ದಾರೆ, ಅವರಿಗೆ ರಾಣಿ ಆಗಬೇಕು ಅನ್ನೋ ಒಂದು ಆಪರ್ಚುನಿಟಿ ಕೊಟ್ಟಾಗ ಗಿಲ್ಲಿ ಆಬ್ವಿಯಸ್ಲಿ ಅವರನ್ನು ಚಾಯ್ಸ್ ಮಾಡಲೇಬೇಕಾಗುತ್ತೆ. ಇಲ್ಲಿ ಗೆದ್ದು ಟಾಸ್ಕ್ ಆಡ್ತಾರೋರಿಗೆ ನ್ಯಾಯ ಒದಗಿಸ್ತಾ ಇದ್ದಾರಾ, ಇಲ್ಲ ಸಿಂಪತಿ ಮೇಲ್ಗಡೆ ಅಶ್ವಿನಿ ಗೆಲ್ಲಬೇಕು ಅಂತ
ಇವರಿಗೆ ಅವ್ರಿಗೆ ಸಪೋರ್ಟ್ ಮಾಡ್ತಾಯಿದ್ರು ನನಗಂತೂ ಗೊತ್ತಿಲ್ಲ. ಎಲ್ಲ ವಿಷಯಗಳು ಚರ್ಚೆ ಆಗಬೇಕು. ಬಟ್ ಕೆಲವೊಂದು ಸಲ ಏನಾಗುತ್ತೆ, ಸುದೀಪ್ ಅವರು ಕೂಡ ಕೆಲವೊಂದು ವಿಷಯಗಳನ್ನ ಚರ್ಚೆ ಮಾಡಲ್ಲ, ಅಲ್ಲಲ್ಲಿಗೆ ಬಿಟ್ಬಿಡ್ತಾರೆ. ಅದನ್ನು ಬೇರೆ ರೀತಿ ಒಂದು ಕಾನ್ವರ್ಜೇಷನ್ನ ಡೈವರ್ಟ್ ಮಾಡಿ ಮಾತಾಡೋ ಥರ ಮಾತಾಡಿ ಆ ಟಾಪಿಕ್ನ ಅಲ್ಲೇ ಎಂಡ್ ಮಾಡಿಬಿಡ್ತಾರೆ. ಕೆಲವೊಂದು ವಿಷಯಗಳನ್ನ ಮಾತಾಡಬೇಕು. ನಿಮ್ಗೇನು ಅನಿಸುತ್ತೆ, ನಾನು ಹೇಳಿದ ವಿಷಯ ಕರೆಕ್ಟಾ, ಈ ಥರ ಎಲ್ಲ ಮಾತಾಡಬೇಕಾ, ನಿಮ್ಗೇನಾದರೂ ಕೇಳಬೇಕು ಅನಿಸಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.